ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೋಮ್ ಗಾರ್ಡನ್ ಸೆಕೆಂಡ್ ಪಾರ್ಟ್ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಒಂದು ಟೈಪ್ ಕ್ರಾಟನ್ ಗಿಡ. ಇದು ಚಿಗುರು ಬರುವಾಗ ಡಾರ್ಕ್ ರೆಡ್ ಕಲರ್ ಇರುತ್ತೆ ಇದರ ಎಲೆ. ಇದು ನಾನು ಮಣ್ಣಲ್ಲಿ ಸೆಟ್ ಮಾಡಿರೋದು. 2 ಗಿಡ ಇದೆ, ಒಳ್ಳೆ ಬುಷಿಯಾಗಿ ಬರುತ್ತೆ. ನಾನು ಇದರ ಕಟ್ ಮಾಡಿ ಕೊಡಲಿಲ್ಲ. ಕಟ್ ಮಾಡಿ ಕೊಟ್ಟರೆ ಇನ್ನೂ ಕೂಡ ಬುಷಿಯಾಗಿ ಬರುತ್ತೆ. ಕಾಣಲಿಕ್ಕಂತೂ ತುಂಬ ಚೆನ್ನಾಗಿದೆ. ಒಳ್ಳೆ ಬಿಸಿಲು ಬೀಳೋ ಜಾಗದಲ್ಲಿ ನೆಡಬೇಕು. ಇದು ನಾನು ಮಣ್ಣಲ್ಲೇ ನೆಟ್ಕೊಟ್ಟಿರೋದು. ಮತ್ತು ಇದೊಂದು ಬಿಳಿ ಹೂವು ಆಗುವ ಒಂದು ಗಿಡ. ಇದರಲ್ಲಿ ಈಗ ಹೂವಿಲ್ಲ, ಸ್ವಲ್ಪ ದಿವಸ ಮುಂಚೆ ಹೂವಿತ್ತು. ಇದು ನಮ್ಮ ಹೆಚ್ಚಿನವರ ಮನೆಯಲ್ಲಿ ಇರುವ ಒಂದು ಕ್ರಾಟನ್ ಗಿಡ. ಗ್ರೀನಿಗೆ ವೈಟ್ ಡಾಟ್ ಲೈನ್ಸ್ ಬರೋ ಥರ ಇರೋದು. ಇದು ಬೇರೊಂದು ಕ್ರಾಟನ್ ಗಿಡ. ಇದೆಲ್ಲವನ್ನು ಕೂಡ ನಾನು ಮಣ್ಣಲ್ಲೇ ನೆಟ್ಟಿರೋದು. ಇದೊಂದು ವೈಟ್ ಕಲರ್ ಹೂವಾಗುವ ಗಿಡ. ತುಂಬ ಹೂವು ಇರುತ್ತೆ ಇದರಲ್ಲಿ. ಇದರ ಪೋಟಲ್ಲೂ ಕೂಡ ಸೆಟ್ ಮಾಡ್ಬೋದು, ಮಣ್ಣಲ್ಲಿ ನಡ್ಬೋದು. ಇದು ಬೇರೆ ಒಂದು ಕ್ರಾಟನ್ ಗಿಡ. ಇದರ ಲೀಫ್ ಸ್ವಲ್ಪ ಚೇಂಜ್ ಇದೆ ನೋಡಿ. ಈ ಥರ ಉದ್ದ ಉದ್ದಕ್ಕೆ ಹೋಗ್ತದೆ. ಬಿಸಿಲು ಬಿದ್ದರೆ ಇದು ಲೀಫ್ ಯೆಲ್ಲೋ ಕಲರ್ ಆಗುತ್ತೆ. ಇದು ಅರೇಲಿಯಾ ಪ್ಲ್ಯಾಂಟು. ಇದು ಸ್ವಲ್ಪ ಲೀಫ್ ಉದ್ದ ಇರುವ ಟೈಪ್ ಅರೇಲಿಯಾ ಪ್ಲ್ಯಾಂಟು. ಇಲ್ಲಿ ಇರೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ರಾಟನ್ ಗಿಡಗಳೇ. ಇದೆಲ್ಲ ಎಲ್ಲರ ಮನೆಯಲ್ಲೂ ಇರ್ಬೋದು. ಇದೆಲ್ಲ ಬಿಸಿಲು ಇರುವ ಜಾಗದಲ್ಲಿ ನಾನೀಗ ನಟ್ಟಿರೋದು. ತುಂಬ ಹೆಲ್ತಿಯಾಗಿ ಬಂದಿದೆ. ಬಿಸಿಲು ಬೀಳುವಾಗ ಇದರ ಎಲೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ, ಒಳ್ಳೆ ಡಾರ್ಕ್ ಯೆಲ್ಲೋ ಕಲರೆಲ್ಲ ಆಗುತ್ತೆ. ಮತ್ತು ಇದು ನಮಗೆ ಬುಷಿಯಾಗಿ ಬೆಳೆಸುವ ಒಂದು ಪ್ಲ್ಯಾಂಟು. ಇದರಲ್ಲಿ ಈ ಥರ ಚಿಕ್ಕ ಚಿಕ್ಕ ವೈಟ್ ಕಲರ್ ಹೂವು ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಬುಷಿಯಾಗಿ ಬಂದಿದೆ. ನಾನಿದು ನಡುವಾಗ 3-4 ಪ್ಲ್ಯಾಂಟು ಒಟ್ಟಿಗೆ ನಟ್ಟಿದ್ದೀನಿ. ಹಾಗೆ ಇರೋ ಕಾರಣ ಈ ಥರ ಚೆನ್ನಾಗಿ ಬಂದಿದೆ. ಇದು ಗೋಲ್ಡನ್ ಅರೇಲಿಯಾ ಪ್ಲ್ಯಾಂಟ್. ಇದು ಬಿಸಿಲಿರುವ ಜಾಗದಲ್ಲಿ ಇಟ್ಟರೆ ಈ ಡಾರ್ಕ್ ಯೆಲ್ಲೋ ಕಲರ್ ಬರುತ್ತೆ. ಬಿಸಿಲಿಲ್ಲದ ಜಾಗದಲ್ಲಿ ಆದರೆ ಗ್ರೀನ್ ಕಲರ್ ಇರುತ್ತೆ ಲೀಫಿಗೆ. ಇದು ಬೇರೊಂದು ಕ್ರಾಟನ್ ಪ್ಲ್ಯಾಂಟು. ಇದರ ಕಟ್ ಮಾಡಿ ಕೊಟ್ಟರೆ ಬುಷಿಯಾಗಿ ಚಿಕ್ಕದಾಗಿ ಬೆಳೆಯುತ್ತೆ. ಕಟ್ ಮಾಡದಿದ್ರೆ ಉದ್ದಾಗಿ ಹೋಗುತ್ತೆ. ಇದು ಒಂದು ಎಂತ ಬಲ್ಬ್ ಹೂವು ಅಂತ ಹೇಳ್ತಾರೆ ಇಲ್ಲಿ ಈ ಕಡೆ. ನಿಮ್ಮಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ತುಂಬ ಹೂವಾಗುತ್ತೆ ಅದರಲ್ಲಿ. ಇದೆಲ್ಲ ಅರೇಲಿಯಾ ಪ್ಲ್ಯಾಂಟು. ಇದು ಬೇರೊಂದು ಕ್ರಾಟನ್ ಪ್ಲ್ಯಾಂಟು. ಇದು ಲೀಫ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಕ್ರಾಟನ್ ಗಿಡ. ಈ ಥರ ಗ್ರೀನ್ ಮತ್ತು ಮೆರೂನ್ ಕಲರ್ ಇರೋದು. ಇದು ಎಷ್ಟೇ ಬಿಸಿಲು ಬಿದ್ದರೂ ಇದೇ ಕಲರ್ ಇರುತ್ತೆ ನೋಡಿ. ಈ ಥರ ಉದ್ದ ಲೀಫ್ ಇರೋದು. ಇದೀಗ ಉದ್ದಕ್ಕೆ ಹೋಗಿದೆ. ಇದು ಕಟ್ ಮಾಡಿ ಕೊಟ್ಟರೆ ಬುಷಿಯಾಗಿ ಚಿಕ್ಕದಾಗಿ ಬೆಳೆಯುತ್ತೆ. ಇದು ಅದೇ ಥರ ಲೀಫೇ, ಆದರೆ ಬಿಸಿಲು ಬಿದ್ದರೆ ಇದರ ಲೀಫ್ ಕಲರ್ ಚೇಂಜ್ ಆಗುತ್ತೆ ನೋಡಿ. ಯೆಲ್ಲೋ ಕಲರ್, ಮೆರೂನ್ ಕಲರೆಲ್ಲ ಆಗಿದೆ. ಇದರ ಕಲರಲ್ಲಿ ಕಾಣಲಿಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸ್ವಲ್ಪ ಚಿಕ್ಕ ಲೀಫು. ಈಗ ನಾವು ನೋಡಿದ ಅಷ್ಟು ಉದ್ದ ಇಲ್ಲ, ಚಿಕ್ಕ ಲೀಫು. ಇದು ಸ್ವಲ್ಪ ಟ್ವಿಸ್ಟ್ ಆಗಿರುವ ಲೀಫ್ ಬರುತ್ತೆ. ಕ್ರಾಟನ್ ಗಿಡ ಯೆಲ್ಲೋ ಮತ್ತು ಗ್ರೀನ್ ಬರುತ್ತೆ. ಇದೆಲ್ಲ ಕೂಡ ಬೇರೆ ಬೇರೆ ಗಿಡಗಳು. ಇದು ನೋಡಿ, ಇದು ಬಿಸಿಲು ಬೀಳುವಾಗ ಈ ಒಂದು ಕಲರ್ ಬರುತ್ತೆ ಲೀಫಿಗೆ. ಅಲ್ಲದಿದ್ದರೆ ಗ್ರೀನ್ಗೆ ನೋಡಿ, ಗ್ರೀನಿಗೆ ಯೆಲ್ಲೋ ಡಾಟ್ ಇರುತ್ತೆ. ಬಿಸಿಲು ತುಂಬ ಬಿದ್ದರೆ ಯೆಲ್ಲೋಗೆ ಗ್ರೀನ್ ಡಾಟ್ ಥರ ಬರುತ್ತೆ ನೋಡಿ. ಡಿಫ್ರೆನ್ಸ್ ನೋಡಿ. ಇದೆಲ್ಲವೂ ಕೂಡ ಕಾಣಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ವೆರೈಟಿ ಟೈಪ್ ಕ್ರಾಟನ್ ಗಿಡಗಳು. ನಮಗೆ ಈ ಕ್ರಾಟನ್ ಗಿಡಗಳೆಲ್ಲ ಪೋಟಲ್ಲಿ ಕೂಡ ನಡ್ಬೋದು. ಜಾಗ ಇಲ್ಲದವರಾದರೆ ಪೋಟಲ್ಲಿ ನಟ್ಟು ಬೆಳೆಸ್ಬೋದು. ನಾನೀಗ ಸೈಡಲ್ಲಿ ನನಗೆ ಮನೆ ಮುಂದ್ಗಡೆ ಸೈಡಲ್ಲಿ ಸ್ವಲ್ಪ ಜಾಗ ಇದೆ ಮಣ್ಣಲ್ಲಿ, ಹಾಗೆ ಮಣ್ಣಲ್ಲಿ ನಟ್ಟಿದ್ದೀನಿ. ಇದು ಒಂದು ಕ್ರಾಟನ್ ಗಿಡ. ಇದು ನೋಡಿ, ಇದರಲ್ಲಿ ತುಂಬ ಹೂವಾಗುತ್ತೆ ಫ್ರೆಂಡ್ಸ್. ಯೆಲ್ಲೋ ಕಲರ್ ಹೂವು, ದೊಡ್ಡ ದೊಡ್ಡ ಹೂವು. ಇದಕ್ಕೆ ಕೂಡ ಬಿಸಿಲಿದ್ದರೆ ತುಂಬ ಒಳ್ಳೆಯದು. ಇದು ಈ ಥರ ನಮಗೆ ಬಳ್ಳಿ ಥರನೂ ಬೆಳೆಸ್ಬೋದು. ಕಟ್ ಮಾಡಿ ಕೊಟ್ಟರೆ ಚಿಕ್ಕ ಗಿಡ ಆಗಿಯೂ ಕೂಡ ಬೆಳೆಸ್ಬೋದು. ಮತ್ತು ಇಲ್ಲಿ ನೋಡಿ, ಇಕ್ಸೋರ ನಮಗೆ ಎಷ್ಟು ಹೂವಾಗಿದೆ ಅಂತ ನೋಡಿ. ಇದರಲ್ಲಿ
ತುಂಬ ಹೂವಾಗಿದೆ. ಇದು ಜೇನುಹುಳ ಎಲ್ಲ ಬಂದಿದೆ. ತುಂಬ ಇದು ಕಾಣಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಡಾರ್ಕ್ ಆರೆಂಜ್ ಕಲರ್ ಇಕ್ಸೋರ ಇದು. ಅದರ ಹತ್ರನೇ ನಾನು ಲೈಟ್ ಯೆಲ್ಲೋ ಮತ್ತು ಆರೆಂಜ್ ಕಲರ್ ಬೇರೆ ಒಂದು ಟೈಪು ಹೂವು ಕೂಡ ಇಕ್ಸೋರ ನಟ್ಟಿದ್ದೀನಿ. ಮತ್ತು ಇರೋದು ನನ್ನ ಹತ್ರ ಪಿಂಕ್ ಕಲರ್ ಇದೆ. ಇದು ಪಿಂಕ್ ಕಲರ್ ಇಕ್ಸೋರ. ಇದರಲ್ಲಿ ಈಗ ಹೂವಾಗಿ ಮುಗೀತು, ಇನ್ನೂ ಆಗಬೇಕಷ್ಟೇ. ಇದರಲ್ಲಿ ಒಂದು ಪಿಂಕ್ ಕಲರ್ ಹೂವು ಆಗುತ್ತೆ. ಕಾಣಲಿಕ್ಕಂತೂ ತುಂಬ ಚೆನ್ನಾಗಿದೆ ಇರುತ್ತೆ. ಅದು ಪ್ರೂನ್ ಮಾಡಿ ಕೊಟ್ಟಾಗ ಈ ಥರ ಬುಷಿಯಾಗಿ ಬಂತು. ಇದು ಒಂದು ಆರೆಂಜ್ ಕಲರ್ ಕೋಸ್ಮಸ್. ಈ ಕಡೆ ಎಲ್ಲ ಕೋಸ್ಮಸ್ ಅಂತ ಹೇಳ್ತಾರೆ ಈ ಹೂವಿನ. ಡಬಲ್ ಪೆಟಲ್ ಇದು. ಇದು ಕೂಡ ತುಂಬ ಚೆನ್ನಾಗಿ ಇದೆ ಫ್ರೆಂಡ್ಸ್. ಮತ್ತು ಇದು ಇಕ್ಸೋರ ಆರೆಂಜ್ ಮತ್ತು ಯೆಲ್ಲೋ ಕಾಂಬಿನೇಷನ್ ಬರುತ್ತೆ. ಅರಳುವಾಗ ಈ ಕಲರ್ ಇರುತ್ತೆ, ಲಾಸ್ಟ್ ಈ ಕಲರ್ ಬರುತ್ತೆ. ಇದು ಬೇರನ್ ಟೈಪು ಇಕ್ಸೋರ. ಇದು 10 ಎಸಳಿದೆ ಇದಕ್ಕೆ. ಸ್ವಲ್ಪ ಗಟ್ಟಿ ಜಾಸ್ತಿ ಇರೋದು. ಇದು ನಾನು ಆಗ ಒಂದು ಗಿಡ ತೋರಿಸ್ಲಿಲ್ವ, ಅದೇ ಗಿಡನೇ. ಇದರಿಂದ ಕಟ್ ಮಾಡಿ ನಟ್ಟಿರೋ ಗಿಡ ಅದು. ಇದರಲ್ಲಿ ಅಷ್ಟು ತುಂಬ ಹೂವಿಲ್ಲ, ಅಷ್ಟೇನಾಗಲಿಲ್ಲ. ಮತ್ತು ಇದೊಂದು ಬಿಳಿ ಹೂವು ಆಗುವ ಒಂದು ಗಿಡ ಇದು. ಮತ್ತು ಇದು ರೆಡ್ ಇಕ್ಸೋರ. ತುಂಬ ಆಗುತ್ತೆ ಇದರಲ್ಲಿ. ಪ್ಲ್ಯಾಂಟ್ ತುಂಬ ಬುಷಿ ಆಗುವಾಗ ತುಂಬ ಇರುತ್ತೆ ಇದರಲ್ಲಿ. ಈಗ ನೋಡಿ ಅಷ್ಟೇನು ಹೆಲ್ತಿ ಅಲ್ಲ ಪ್ಲ್ಯಾಂಟ್, ಹಾಗಿದ್ರೂ ಕೂಡ ಇದರಲ್ಲಿ ತುಂಬ ಮೊಗ್ಗುಗಳಿದೆ ಮತ್ತು ಹೂವು ಕೂಡ ಇದೆ. ಇದು ಬೇರನ್ ಟೈಪು ಚಿಕ್ಕ ಹೂವು. ಇದು ನಾನು ಚಿಕ್ಕ ಪಾಟಲ್ಲಿ ನಟ್ಟಿರೋದು. ಇದರ ಬಿದ್ದು ನಮಗೆ ಬೇರೆ ಬೇರೆ ಕಲರ್ ಹೂವು ಸಿಗುತ್ತೆ. ಇದಕ್ಕಂತೂ ಹಾಗೆ ತುಂಬ ಕೇರ್ ಏನು ಬೇಡ, ಹೆಚ್ಚು ಬಿಸಿಲು ಬೇಡ. ನಮಗೆ ಸೈಡಲ್ಲೆಲ್ಲ ಇಟ್ಟು ಬೆಳೆಸ್ಬೋದು. ಇದೀಗ 3 ಕಲರ್ ನನ್ನ ಹತ್ರ ಇರೋದು, ವೈಟು, ಪಿಂಕು ಮತ್ತು ಈ ಒಂದು ಬ್ಲೂ ಕಲರ್. ತುಂಬ ಈಸಿಯಾಗಿ ಲೋ ಮೇಂಟೆನೆನ್ಸಲ್ಲಿ ಬೆಳೆಸ್ಬೋದಂಥ ಪ್ಲ್ಯಾಂಟ್ ಇದು. ಇದರಲ್ಲಿ ತುಂಬ ಹೂವಾಗುತ್ತೆ. ಹೂ ಕಾಣಲಿಕ್ಕೆ ತುಂಬ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.